ಮಂಗಳೂರಿನಲ್ಲಿ ಹಜ್ ಭವನ ಇಲ್ಲ. ಎಲ್ಲರೂ ಕೂಡ ಭರವಸೆ ಕೊಡ್ತಾರೆ, ಹಜ್ ಭವನವನ್ನು ನಿರ್ಮಾಣ ಮಾಡ್ತೇವೆ, ಈ ವರ್ಷ ಮಾಡ್ತೇವೆ, ಆರಂಭ ಮಾಡ್ತೇವೆ ಅಂತ ಹೇಳಿ ಕಳೆದ 15 ವರ್ಷಗಳಿಂದ ಇಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಬಜೆಟ್ನಲ್ಲಿ 10 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಇಟ್ಟಿದೆ. ಆದರೆ ಈ 10 ಕೋಟಿ ರೂಪಾಯಿ ಅನುದಾನ ಇಟ್ಟು ಎಷ್ಟೋ ವರ್ಷಗಳಾಗಿದೆ. ಕಳೆದ ಒಂದೂವರೆ ವರ್ಷಗಳ ಹಿಂದೆ ಆಗಿರ್ತದೆ, ಇಲ್ಲಿನ ಉದ್ಯಮಿಯಾದಂಥ ಇನಾಯತ್ ಅಲಿಯವರು ಅವರ ಸ್ವಂತ ಆಸ್ತಿಯನ್ನು ವಕ್ಫಿಗೆ ಹದಿಯ ಮಾಡಿದ್ದು, ದಾನ ಮಾಡಿಕೊಟ್ಟು ಇಲ್ಲಿ ವಕ್ಫ್ ಭವನವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಅದನ್ನು ಸರ್ಕಾರದ ಹಜ್ ಕಮಿಟಿಗೆ ಅದನ್ನು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗಿರುವಾಗ ಇನ್ನೂ ದುಡ್ಡು ಕೂಡ ಬಂದಿರುವಾಗ, ದುಡ್ಡು 10 ಕೋಟಿ ರೂಪಾಯಿ ಇದಕ್ಕೆ ಬೇಕಾಗಿ ಮೀಸಲಿಟ್ಟಂಥ ದುಡ್ಡಿದೆ. ಇಷ್ಟು ದುಡ್ಡುಗಳು ಇರುವಾಗ ಇದಕ್ಕೆ ಬೇಕಾದಂಥ ಜಾಗವೂ ಕೂಡ ಹಜ್ ಕಮಿಟಿಯ ಮೇಲೆ ರಿಜಿಸ್ಟ್ರೇಷನ್ ಆಗಿರುವಾಗ ಈಗ 1.5 ವರ್ಷ ಆಯ್ತದಾಗಿ ಅಂತಿಮ ಹಂತಕ್ಕೆ ಆಗಿ, ಆದರೆ ಇನ್ನೂ ಕೂಡ ಹಜ್ ಭವನ ಟೆಂಡರ್ ಪ್ರಕ್ರಿಯೆ ಆಗಲಿ ಅದನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂತಹ ಒಂದು ಇಚ್ಛೆ ಆಗಲಿ ನಮ್ಮ ಸರ್ಕಾರಗಳಿಗೆ, ಇಲ್ಲಿನ ಜನಪ್ರತಿನಿಧಿಗಳಿಗೆ, ಇಲ್ಲಿನ ಜಿಲ್ಲಾಡಳಿತಕ್ಕೆ ಇದ್ದಂತೆ ಕಾಣ್ತಾ ಇಲ್ಲ. ಅಂದರೆ ಇದು ನಿರ್ಲಕ್ಷ್ಯ. ವಿಶೇಷವಾಗಿ ಹೇಳುವುದಾದರೆ ದಕ್ಷಿಣ ಕನ್ನಡದಲ್ಲಿರುವಂತಹ ಮುಸ್ಲಿಂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಂತ ಹೇಳಬೇಕು. ಎಲ್ಲ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದೆ, ಅದರಲ್ಲಿ ಮುಸ್ಲಿಂ ಜನಪ್ರತಿನಿಧಿಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಪ್ರಭಾವಿ ನಾಯಕರಿದ್ದಾರೆ, ಅವರ ನಿರ್ಲಕ್ಷ್ಯ ಇದು. ಇಲ್ಲಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಎಲ್ಲರೂ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಕಮ್ಯುನಿಟಿ ಇರುವಂತಹ ಒಂದು ಜಿಲ್ಲೆಯೂ ಕೂಡ ಆಗಿದೆ. ಆದರೆ ಈ ಜಿಲ್ಲೆಯಲ್ಲಿ ಒಂದು ಹಜ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಯಾಕೆ ಇಷ್ಟೊಂದು ಇಚ್ಛಾಶಕ್ತಿಯ ಕೊರತೆ ಆಗ್ತಾ ಇದೆ? ನಾವು ಯಾಕೆ ಇಷ್ಟೊಂದು ಬೇಡಿಕೆ ಇಡ್ತಾ ಇದ್ದೇವೆ ಅಂತ ಹೇಳಿದರೆ, ಈಗಾಗಲೇ ಹೇಳಿದ್ದೇನೆ, 7,500 ಮಂದಿ ಕರ್ನಾಟಕದಿಂದ ಹಜ್ ಕಮಿಟಿಯ ಮೂಲಕ ಹಜ್ ಯಾತ್ರೆಯನ್ನು ಕೈಗೊಳ್ತಾರೆ. ಆ 7,500 ಮಂದಿಯಲ್ಲಿ ಸುಮಾರು 20% ಅಂದರೆ ಸುಮಾರು 1,300ಕ್ಕಿಂತಲೂ ಹೆಚ್ಚು ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗುವಂಥ ವ್ಯಕ್ತಿಗಳಾಗಿದ್ದಾರೆ, ಹಜ್ ಯಾತ್ರಿಕರಾಗಿದ್ದಾರೆ. ಅದು ಹಜ್ ಯಾತ್ರೆಗೆ ಹೋಗುವಂಥದ್ದು ಬಹುತೇಕ ಸ್ವಲ್ಪ ಪ್ರಾಯವಾದವರು, ಅವರು ಸ್ವಲ್ಪ ಶಾರೀರಿಕವಾಗಿ ಅಷ್ಟು ಫಿಸಿಕಲ್ ಆಗಿ ಫಿಟ್ನೆಸ್ ಆಗಿರುವುದಿಲ್ಲ. ಬೆಂಗಳೂರಿನಿಂದ ಹೋಗಬೇಕು ಅಂತಾದರೆ ಕನಿಷ್ಠ 3 ರಿಂದ 4 ದಿವಸ ಮೊದಲು ಹೋಗಿ ಬೆಂಗಳೂರಿನಲ್ಲಿ ಅಲ್ಲಿ ಸ್ಟೇ ಆಗಬೇಕು. ಅವರ ಬೇರೆ ಬೇರೆ ಟ್ರೈನಿಂಗ್ಗಳೆಲ್ಲ ಇದೆ, ಮತ್ತು ಅಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಬೇಕು. 7,500 ಮಂದಿ ಹೋಗುವಾಗ ಅಲ್ಲಿ ಸಾವಿರಾರು ಮಂದಿ ಅವರ ಫ್ಯಾಮಿಲಿಯವರು ಎಲ್ಲ ಬರ್ತಾರೆ. ಅಲ್ಲಿ ಒಂದೇ ಕಡೆಯಿಂದ ಆಗುವಾಗ ತುಂಬ ಗೊಂದಲಗಳಾಗ್ತದೆ. ಈ ಚಿಕ್ಕ ರಾಜ್ಯ ಕೇರಳದಲ್ಲಿ 2 ಕಡೆಯಲ್ಲಿ ಹಜ್ ಭವನ ಇದೆ, ಆದರೆ ಕರ್ನಾಟಕದಲ್ಲಿ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಆ 2 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಹೋಗಲಿಕ್ಕೆ ಅವಕಾಶ ಕಲ್ಪಿಸಬೇಕು. ಅದಕ್ಕೆ ಇಲ್ಲಿ ಹಜ್ ಭವನವನ್ನು ಒಂದು ಕಾರಣವಾಗಿ ಕೊಡ್ತಾ ಇದ್ದಾರೆ. ಇವತ್ತು ಹಜ್ ಭವನಕ್ಕೆ ಬೇಕಾದಂಥ ಪ್ರಕ್ರಿಯೆಗಳೆಲ್ಲ ಆದರೂ ಕೂಡ ಆ ಹಜ್ ಭವನಕ್ಕೆ ಟೆಂಡರ್ ಆಗಲಿ ಅದು ನಿರ್ಮಾಣ ಮಾಡುವಂಥ ಕೆಲಸವಾಗಲಿ ಇನ್ನೂ ಕೂಡ ಆಗ್ತಾ ಇಲ್ಲ. ಕಳೆದ ಸಲ ಸಿದ್ದರಾಮಯ್ಯನವರು ಹೇಳಿದ್ದರು, ಕರ್ನಾಟಕದಲ್ಲಿ ಗುಲ್ಬರ್ಗ ಮತ್ತು ಬೆಳಗಾವಿ 4 ಕಡೆಗಳಲ್ಲಿ ಹಜ್ ಭವನವನ್ನು ಮಾಡ್ತೇವೆ ಅಂತ ಭರವಸೆ ಕೊಟ್ಟರು. ಎಲ್ಲವೂ ಕೂಡ ಇಲ್ಲಿ ಭರವಸೆಯಾಗಿ ಮಾತ್ರ ಉಳಿದೇವಿನ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಇದರಿಂದ ಇಲ್ಲಿಗೆ ಹಜ್ಜಿಗೆ ಹೋಗುವವರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಈಗ ನಾವು ವಿಶೇಷವಾಗಿ ಹಜ್ ಭವನವನ್ನು ಸರ್ಕಾರ ಕೂಡಲೇ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಪ್ರಬಲ ಬೇಡಿಕೆಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಎರಡನೆಯದು, ಕಳೆದ ಇಲ್ಲಿ ಹಜ್ ಭವನ ಇಲ್ಲದಿದ್ದರೂ ಕೂಡ ಮಂಗಳೂರಿನಿಂದ ಕಳೆದ ಕೊರೋನಾ ಸಮಯದವರೆಗೂ ಕೂಡ ಮಂಗಳೂರಿನಿಂದ ಹಜ್ ಯಾತ್ರೆಗೆ ಹೋಗ್ತಾ ಇತ್ತು, ಇಲ್ಲಿಂದ ಫ್ಲೈಟ್ಗಳು ಹೋಗ್ತಾ ಇತ್ತು. ಆದರೆ ಕಳೆದ ಕೊರೋನಾ ನಂತರ ಇಲ್ಲಿಂದ ಫ್ಲೈಟ್ ಬಂದು ಆದದ್ದು ಇವತ್ತಿನವರೆಗೂ ಕೂಡ ಇದು ಓಪನ್ ಆಗಲಿಲ್ಲ. ಇಲ್ಲಿಂದ ಹಜ್ಜಿಗೆ ಹೋಗಬೇಕಾದ್ರೆ ಬೆಂಗಳೂರಿಗೆ ಹೋಗಬೇಕು ಅಂತಾದರೆ ಅದು ಎಕ್ಸ್ಪೆನ್ಸ್ ಜಾಸ್ತಿ. ಅಲ್ಲಿ 3-4 ದಿವಸ ಹೋಗಿ ನಿಲ್ಲಬೇಕು. ಪ್ರಾಯದವರೆಲ್ಲ ಇದ್ದಾರೆ, ಅವರಿಗೆ ಹಜ್ ಯಾತ್ರೆ ಮಾಡುವುದು ಅಂತ ಹೇಳಿದರೆ ಅಲ್ಲಿ ಹೋದ ನಂತರವೂ ಕೂಡ ತುಂಬ ಬಿಸಿಲಲ್ಲಿ ತುಂಬ ನಡೀಲಿಕ್ಕೆಲ್ಲ ಇರ್ತದೆ. ಇಲ್ಲಿಯೂ ಕೂಡ 2-3 ದಿವಸ ಹೋಗಿ ಬೆಂಗಳೂರಲ್ಲಿ ಇಲ್ಲಿಂದ 300 ಕಿಲೋಮೀಟರ್ ಯಾತ್ರೆ ಮಾಡಿ ಬೆಂಗಳೂರಲ್ಲಿ ಹೋಗಿ ನಿಂತು ಅಲ್ಲಿಂದ 3 ದಿವಸ ಕಳೆದ ನಂತರ ಹೋಗುವಂಥದ್ದು ವ್ಯವಸ್ಥೆ. ಇದು ತುಂಬ ಅವರಿಗೆ ಕಿರುಕುಳ ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. ಆದ ಕಾರಣ ಮಂಗಳೂರಿನಿಂದ ಇಲ್ಲಿ ಸುಸಜ್ಜಿತವಾದಂಥ ಏರ್ಪೋರ್ಟ್ ಇದೆ, ಇಲ್ಲಿಂದ ಫ್ಲೈಟ್ ಮಾಡಲಿಕ್ಕೆ ಇಲ್ಲಿಂದ ಯಾತ್ರೆ ಹೋಗುವಂತಹ ವಿಮಾನದ ವ್ಯವಸ್ಥೆಯನ್ನು ಇಲ್ಲಿ ಸರ್ಕಾರ ಮಾಡಬೇಕು. ಇಲ್ಲಿ 1,300 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೋಗುವವರಾದರೆ ಅದಕ್ಕೆ ನೇಬರ್ ಡಿಸ್ಟಿಕ್ ಇಲ್ಲಿ ಹತ್ತಿರವಿರುವಂಥ ಉಡುಪಿ, ಉತ್ತರ ಕನ್ನಡ, ಮಡಿಕೇರಿ, ಶಿವಮೊಗ್ಗ, ನೆರೆ ಕಾಸರಗೋಡು, ಇಲ್ಲಿಂದ ಎಲ್ಲ ನಮ್ಮ ಈ ಒಂದು ಏರ್ಪೋರ್ಟ್ನಿಂದ ಹೋಗಲಿಕ್ಕೆ ತುಂಬ ಅನುಕೂಲವಾಗ್ತದೆ. ಸುಮಾರು ಒಂದು 3-4 ಸಾವಿರ ಮಂದಿಗೆ ಇದರಿಂದ ತುಂಬ ಅನುಕೂಲವಾಗ್ತದೆ. ಆದ ಕಾರಣ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ವಿಶೇಷವಾಗಿ ಪರಿಗಣಿಸಿಕೊಂಡು ಈ ಒಂದು 2 ಬೇಡಿಕೆಗಳನ್ನು ಶೀಘ್ರವಾಗಿ ಜಾರಿಗೆ ತರಬೇಕು, ಈಡೇರಿಸಬೇಕು. ಹಜ್ ಭವನ, ಸುಸಜ್ಜಿತವಾದಂಥ ಒಂದು ಹಜ್ ಭವನವನ್ನು ಮಂಗಳೂರಲ್ಲಿ ನಿರ್ಮಾಣ ಮಾಡಬೇಕು. ಅದೇ ರೀತಿ ಇಲ್ಲಿಂದ ವಿಮಾನಯಾನವನ್ನು
ಕಲ್ಪಿಸಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೇವೆ.